ಪಾಪ ಪುಟ್ ಪುಟ್ಟು ಕಾಲ್ ಅದ್ರದ್ದು. ಇಲ್ಲಿ ನೋಡು ವಿಡಿಯೋ ಮಾಡ್ತಾ ಇದ್ದೀನಿ ನಿಂದು ನಾನು. Guys, welcome back to my YouTube channel Aishu Vlogs. ಏನು ಇಷ್ಟೊಂದು ಜನ ಮಕ್ಕಳಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ ಅಲ್ವಾ? ನಮ್ಮ ಅಣ್ಣವರು ಕೂಡ ಅವ್ರದ್ದು ಫ್ಯಾಮಿಲಿದು ಮದುವೆ ಫಂಕ್ಷನ್ ಇತ್ತು ಅಂತ ಅಂದ್ಬಿಟ್ಟು ಬಂದಿದ್ರು. ಹಾಗೆ ನಮ್ಮ ಪಾಪು ಕೂಡ ನಮ್ಮ ಮನೇಲೆ ಇದ್ದ ಅಲ್ವಾ. ತುಂಬಾ ದಿನ ಆಗಿತ್ತು ಎಲ್ಲರೂ ಹೊರಗಡೆ ಹೋಗಿ. ಹಾಗೆ ನಮ್ಮ ಅಪ್ಪ ಅಮ್ಮನ ಆನಿವರ್ಸರಿ ಆಗಿ ಅವ್ರ ಆನಿವರ್ಸರಿ ಬ್ಯಾಕ್ ಟು ಬ್ಯಾಕ್ ಇದ್ರಿಂದ ಫ್ಯಾಮಿಲಿ ಎಲ್ಲ ಹೊರಗಡೆ ಹೋಗೋದು ಅಂತ ಪ್ಲಾನ್ ಮಾಡಿದ್ವಿ. ಒನ್ ಡೇ ಮೈಸೂರು ಟ್ರಿಪ್ ತರ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಎಲ್ಲ ಬೆಳಿಗ್ಗೆನೆ ಎದ್ದು ರೆಡಿ ಆಗೋಣ ಅಂತಂದ್ಬಿಟ್ಟು ಎಲ್ಲ ರೆಡಿ ಆಗಿದ್ದೀವಿ. ಆಕ್ಚುಲಿ ಇನ್ನು ಸ್ವಲ್ಪ ಬೇಗನೆ ಹೊರಡ್ಬೇಕಾಗಿತ್ತು, ಬಟ್ ಏನು ಮಾಡೋಕ್ಕಾಗಲ್ಲ ಅಲ್ವಾ. ಎಲ್ಲರೂ ರೆಡಿ ಆಗಬೇಕು, ಮಕ್ಕಳನ್ನೆಲ್ಲ ರೆಡಿ ಮಾಡಿಸ್ಬೇಕು ಅಂದ್ರೆ ಟೈಮ್ ಆಗೇ ಆಗುತ್ತೆ. ಸ್ವಲ್ಪ ಲೇಟ್ ಆಯ್ತು. ನಾವು ಹೋಗ್ಬೇಕಾಗಿರೋ ಪ್ಲೇಸಿಗೆ ಕರೆಕ್ಟ್ ಟೈಮ್ಗೆ ರೀಚ್ ಆಗಕ್ಕಾಗ್ಲಿಲ್ಲ. ಆ ಪ್ಲೇಸ್ ನಾವು ತುಂಬಾ ಚೆನ್ನಾಗಿ ನೋಡ್ಬೇಕು ಅಂತ ಅನ್ಕೊಂಡಿದ್ವಿ. ಅದು ಯಾವುದು ಅಂತಂದ್ರೆ ಹಿಮ್ಮತ್ ಗೋಪಾಲ ಸ್ವಾಮಿ ಟೆಂಪಲ್. ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ ಅಂತ. ಇನ್ನು ಅರ್ಲಿ ಮಾರ್ನಿಂಗ್ಗೆ ಬಂದಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಇಲ್ಲೇ ಮಧ್ಯದಲ್ಲಿ ಕಾರ್ನ ನಿಲ್ಸ್ಬಿಟ್ಟು ಫೋಟೋಸ್ ಎಲ್ಲ ತಕ್ಕೊಳ್ಳೋದು ಅಂತ ಅಂದ್ಬಿಟ್ಟು ಎಲ್ಲರೂ ಫೋಟೋ ಶೂಟ್ ಮಾಡ್ಕೊಳ್ತಿದ್ವಿ. ಅಣ್ಣ ಹೇಳಿದ್ರು ಇಲ್ಲಿ ವ್ಯೂಸ್ ಚೆನ್ನಾಗಿ ಬರುತ್ತೆ, ತುಂಬಾ ಚೆನ್ನಾಗಿದೆ ವ್ಯೂ, ಬ್ಯಾಕ್ ಗ್ರೌಂಡ್ ವ್ಯೂ ಎಲ್ಲ, ಅದಕ್ಕೆ ಫೋಟೋಸ್ ಎಲ್ಲ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅವರು ನಮ್ಮ ಫೋಟೋಸ್ ಎಲ್ಲ ತಗೊಡ್ತಿದ್ರು, ನಾನು ಅವ್ರ ಫೋಟೋಸ್ ಎಲ್ಲ ತಗೊಡ್ತಿದ್ದೆ. ತುಂಬಾ ಕ್ಯೂಟ್ ಆಗಿತ್ತು ಅಂತ ಹೇಳ್ಬೋದು. ಅಲ್ಲಿ ನೋಡಿ ಪಾಪು ಎಷ್ಟು ಚೆನ್ನಾಗಿ ನಿಂತ್ಕೊಂಡು ನೋಡ್ತಿದ್ದೆ ಅಂತ ಅಂದ್ಬಿಟ್ಟು. ಮಕ್ಕಳು ಅಷ್ಟೇನೆ ತುಂಬಾ ಚೆನ್ನಾಗಿ ಕೋಪರೇಟ್ ಮಾಡ್ತಿದ್ರು. ಯಾರು ಅಷ್ಟು ಗಲಾಟೆ ಮಾಡೋದಾಗ್ಲಿ ಇದು ಮಾಡೋದಾಗ್ಲಿ ಮಾಡ್ತಿರ್ಲಿಲ್ಲ. ಅವ್ರಿಗೂ ಅಷ್ಟೇನೆ ಫುಲ್ ಫೈನಲಿ ಲಾಸ್ಟಿಗೆ ಜಗಳಕ್ಕೆ ಬಿದ್ಬಿಟ್ರು, ನನಗೂ ಫೋಟೋಸ್ ತಗೊಡಿ, ನಮಗೂ ಫೋಟೋಸ್ ಬೇಕು ಅಂತ ಅಂದ್ಬಿಟ್ಟು ಅವ್ರದ್ದು ಕೆಲವೊಂದೆಲ್ಲ ಫೋಟೋಸ್ ಎಲ್ಲ ತಗೊಂಡ್ವಿ. ಇವನಂತ ಎಷ್ಟು ಕ್ಯೂಟ್ ಗೊತ್ತಾ, ಒಂಥರ ಚೆನ್ನಾಗಿತ್ತು. ಎಲ್ಲ ಫ್ಯಾಮಿಲಿ ಎಲ್ಲ ಹೋಗಿದ್ದು ಫಸ್ಟ್ ಟೈಮ್ ನಾವು ಈ ತರ ಒಂದು ಹೊರಗಡೆ ಟ್ರಿಪ್ ಮಾಡಿದ್ದು ಅಂತ ಹೇಳ್ಬೋದು. ಫಸ್ಟ್ ಹೋಗಿದ್ದೆ ಹಿಮ್ಮತ್ ಗೋಪಾಲ ಸ್ವಾಮಿ ಬೆಟ್ಟ ಅಲ್ವಾ, ಅಲ್ಲಿ ಆನ್ ದಿ ವೇ ಇದು ಪ್ಲೇಸ್ ಸಿಗುತ್ತೆ. ನೀವು ಯಾರು ಹೋಗಿದ್ರೆ ಮಿಸ್ ಮಾಡ್ಕೋಬೇಡಿ. ಇಲ್ಲೇ ಕೆಲವೊಂದು ಫೋಟೋಸ್ಗಳೆಲ್ಲ ತಕೊಂಡು ನೆಕ್ಸ್ಟ್ ನೀವು ಹಿಮ್ಮತ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗ್ಬೋದು. ಪಾಪ ಪುಟ್ ಪುಟ್ಟು ಕಾಲ್ ಅದ್ರದ್ದು. ಮಕ್ಕಳನ್ನೆಲ್ಲ ಸ್ವಲ್ಪ ಅಲ್ಲೇ ಆಟ ಆಡಿಸ್ಕೊಂಡು ಫೈನಲಿ ಎಂಟ್ರಿಗೆ ಬಂದ್ವಿ. ಇಲ್ಲಿಂದ ನಾವು ಕಾರ್ಗಳನ್ನೆಲ್ಲ ಬಿಡಲ್ಲ, ಅಲ್ಲೇ ಗೌರ್ಮೆಂಟ್ ಬಸ್ಗಳಿರುತ್ತೆ. ಆ ಗೌರ್ಮೆಂಟ್ ಬಸ್ ಮೂಲಕ ನಾವು ಟ್ರಾವೆಲ್ ಮಾಡಬೇಕಾಗುತ್ತೆ ಬೆಟ್ಟಕ್ಕೆ. ಆಕ್ಚುಲಿ ಇದೇ ಬೆಸ್ಟ್ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ತುಂಬಾ ಕಿರಿದಾಗಿರೋದ್ರಿಂದ ದಾರಿಗಳು ತುಂಬಾ ಆಕ್ಸಿಡೆಂಟ್ಗಳಾಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಪರ್ಸನಲ್ ವೆಹಿಕಲ್ಸ್ನೆಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ. ಈ ತರ ಅವರೇ ಗೌರ್ಮೆಂಟ್ ಬಸ್ಗಳನ್ನೆಲ್ಲ ಬಿಟ್ಟಿರ್ತಾರೆ. ಆ ಬಸ್ಸಲ್ಲಿ ನಾವು ಆರಾಮಾಗಿ ಕ್ಯಾರಿ ಮಾಡ್ಬೋದು. ರಶ್ ಇಲ್ಲ ಅಂದ್ರೆ ಆರಾಮಾಗಿ ಸೀಟ್ ಸಿಗುತ್ತೆ. ನಾವಂತೂ ಒಬ್ಬೊಬ್ರು ಒಂದೊಂದು ವಿಂಡೋ ಹತ್ರ ಹೋಗ್ಬಿಟ್ಟಿದ್ವಿ ವ್ಯೂ ನೋಡಕ್ಕೆ ಅಂತಾನೆ. ತುಂಬಾನೇ ಚೆನ್ನಾಗಿತ್ತು. ನಾನು ಮೈಸೂರು ಹತ್ರ ಇದ್ರು ಒಂದು ಸಲ ನಾನು ಇಲ್ಲಿಗೆ ಬಂದಿರಲಿಲ್ಲ. ಎಷ್ಟೋ ಸಲ ಇಲ್ಲಿಗೆ ಪ್ಲಾನ್ ಮಾಡಿದ್ದು ಕೂಡ ಕ್ಯಾನ್ಸಲ್ ಆಗ್ತಾ ಇತ್ತು. ಇಲ್ಲಿ ಅಷ್ಟೊತ್ತ ಇದು ನಾನು ಹೋಗೋಕ್ಕಾಗ್ತಿಲ್ವಲ್ಲ ಅಂತ ಫೀಲ್ ಆಗ್ತಿತ್ತು ನನಗೆ. ಫೈನಲಿ ಇವತ್ತು ನೋಡೋಂಥ ಅವಕಾಶ ಸಿಕ್ಕಿರೋದ್ರಿಂದ ನನಗಂತೂ ಸಖತ್ ಖುಷಿ ಆಯಿತು. ನೀವು ಯಾರು ಮಿಸ್ ಮಾಡ್ಕೊಂಡಿದ್ರೆ ಹೋಗಿ ಸ್ವಲ್ಪ ನೋಡಿ. ಅಂದರೆ ಸ್ವಲ್ಪ ಅರ್ಲಿ ಮಾರ್ನಿಂಗ್ಗೆ ಹೋದರೆ ಇನ್ನೂ ಚೆನ್ನಾಗಿರುತ್ತೆ ವ್ಯೂ ಅಂತೂ. ನನಗಂತೂ ಇವಾಗಲೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಆಲ್ರೆಡಿ ನಾವು ಅಲ್ಲಿಗೆ ಹೋಗೋಷ್ಟಲ್ಲೇ ಒಂದು 9:30 10 ಆಗಿಬಿಟ್ಟಿತ್ತು ಆಲ್ರೆಡಿ. ಸ್ವಲ್ಪ ಹಿಮ ಎಲ್ಲ ಸ್ವಲ್ಪ ಕಮ್ಮಿ ಆಗಿತ್ತು. ಇನ್ನೂ ಕೂಡ ಹಿಮ ಜಾಸ್ತಿ ಇತ್ತು ಅಂತಂದರೆ ಇನ್ನೂ ವ್ಯೂ ತುಂಬಾ ಚೆನ್ನಾಗಿತ್ತು. ಅಲ್ಲೆಲ್ಲ ನೆಟ್ ಹಾಕ್ಬಿಟ್ಟಿದ್ರು. ಯಾಕೆ ಅಂತಂದರೆ ಎಲ್ಲರೂ ಅಲ್ಲೆಲ್ಲ ಹೋಗಿ ಸುಮ್ಮನೆ ಏನೇನಾದ್ರು ಪ್ರಾಬ್ಲಮ್ಸ್ಗಳಾಗ್ಬಿಡುತ್ತೆ ಅಂತಂದ್ಬಿಟ್ಟು ಅಲ್ಲಿ ಒಂದು ಕರೆಂಟ್ ವೈರ್ ಥರ ಏನೋ ಸಮಥಿಂಗ್ ಹಾಕಿದ್ರು. ತುಂಬ ಚೆನ್ನಾಗಿತ್ತು ವ್ಯೂಸ್ ಎಲ್ಲ. ಅಲ್ಲೂ ಅಷ್ಟೇನೆ ತುಂಬಾ ಫೋಟೋಸ್ ತೊಗೊಂಡ್ವಿ. ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದು ಅಂದ್ರೇ ನಾವು ಆ ಬೆಟ್ಟದ ಹತ್ರನೇ ಎಲ್ಲರೂ ಫೋಟೋಸ್ ತೊಗೊಂಡ್ವಿ. ಫೈನಲಿ ಎಲ್ಲರೂ ಫೋಟೋಸ್ ತೊಗೊಂಡು ನೆಕ್ಸ್ಟ್ ಪ್ಲೇಸಿಗೆ ಹೊರಡೋಣ ಅಂತಂದ್ಬಿಟ್ಟು ಎಲ್ಲರೂ ಹೊರಟ್ವಿ. ಹಾಯ್ ಹಲೋ ಐಶು ಯೂಟ್ಯೂಬ್ ಚಾನಲ್. ಅಲ್ಲಿ ಇಟ್ಕೊಂಡು ಹೇಳೋದು ಆಯ್ತು. ಅಲ್ಲಂತೂ ಎಲ್ರಿಗೂ ಕೇಳತ್ತಾರೆ ಯೂಟ್ಯೂಬ್ ಚಾನಲ್ ಅಂತ. ನಮ್ಮ ಪಾಪ ಅಂತೂ ಜೋರಾಗಿ ಹಚ್ಕತಿರ್ಲಿಲ್ಲ. ಅದಕ್ಕೆ ಅವನು ಸೈಲೆಂಟ್ ಮಾಡಿಸ್ಕೊಂಡು ಇವಾಗ ಫೈನಲಿ ಕೆಳಗಡೆ ಬಂದ್ವಿ. ಕೆಳಗಡೆ ಬಂದ್ಬಿಟ್ಟು ಫಸ್ಟ್ ತಿಂಡಿ ತಿನ್ನೋಣ ಅಂತಂದ್ಬಿಟ್ಟು ಹೋಟೆಲ್ ಹುಡಿಕೊಂಡು ಒಂದು ಹೋಟೆಲ್ ಸಿಕ್ತು ನಮಗೆ. ಅಲ್ಲೇ ಆನ್ ದ ವೇ ಹೋಗ್ಬೇಕಾದ್ರೆ ಎಲ್ಲರಿಗೂ ಸುಮಾರು ಒಂದು 11:30 12 ಗಂಟೆ ಆಗ್ಬಿಟ್ಟಿತ್ತು ಗೊತ್ತಾ. ತುಂಬಾನೇ ಹೊಟ್ಟಸ್ವಾಗ್ಬಿಟ್ಟಿತ್ತು. ನಮ್ಮ ಅಪ್ಪಂಗೆ ಶುಗರ್ ಇರೋದ್ರಿಂದ ಅವರಿಗೆ ಜಾಸ್ತಿ ಹೊಟ್ಟಸ್ವು ತೊಡ್ಕೊಳಕ್ ಆಗಲ್ಲ ಅಂದ್ಬಿಟ್ಟು ಅಲ್ಲಿ ಆನ್ ದಿ ವೇ ಬರ್ಬೇಕಾದ್ರೆ ಅಂದ್ರೆ ಹಿಮ್ಮತ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗ್ಬೇಕಾದ್ರೇನೆ ಸ್ವಲ್ಪ ತಿಂಡಿನವ್ರಿಗೆ ತಿನ್ಸ್ಬಿಟ್ವಿ. ಬಟ್ ಮಕ್ಳು ಯಾರು ತಿಂದಿರ್ಲಿಲ್ಲ.
ಅಷ್ಟೊತ್ತಾದ್ರೂ ನಮಗೆ ಹೊಟ್ಟೆ ಸಿತ್ತಿದೆ, ನಮಗೆ ತಿಂಡಿ ಕೊಡಿಸಿ ಅಂತಾನೆ ಕೇಳಿರ್ಲಿಲ್ಲ. ನನಗೆ ಹೊಟ್ಟೆ ಹಸ್ವಾಗ್ತಿತ್ತು. ಅಯ್ಯೋ, ಮಕ್ಳಿಗೆ ಒಂಥರ ಕ್ರೇಜ್ ಅಲ್ಲ, ಹೊರಗಡೆ ಎಲ್ಲ ಕರ್ಕೊಂಡೋದ್ರೆ ತಿಂಡಿ ಊಟ ಏನು ಬೇಡ ಅವರಿಗೆ, ಬರೀ ಏನಾರು ತೋರ್ಸೋದು ಆಟ ಆಡ್ಸೋದು ಈ ಥರ ಕೊಡಿಸ್ಬಿಟ್ರೆ ಏನು ಕೇಳಲ್ಲ ಅಂತ ಅನಿಸ್ತಿರುತ್ತೆ. ತಿಂಡಿ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ನಂಜನಗೂಡು ಟೆಂಪಲ್ಗೆ ಬಂದ್ವಿ. ಮಧ್ಯಾಹ್ನ ಏನೋ ಬಾಗ್ಲಾಕ್ತಾರೆ ಅಂತ ಅಂದ್ರು. ಅಲ್ಲಿ ಆಲ್ರೆಡಿ ಬರೋಷ್ಟಲ್ಲೇ ನಾವು 2 ಗಂಟೆ ಆಗ್ಬಿಟ್ಟಿತ್ತು ಅಂತ ಅನ್ಸುತ್ತೆ. ಅದಕ್ಕೆ ಲಾಸ್ಟ್ ದರ್ಶನ, ಬೇಗ ಹೋಗಿ ಡೋರ್ ಕ್ಲೋಸ್ ಮಾಡ್ತಾರೆ, ಮತ್ತಿನ್ನೂ ಓಪನ್ ಮಾಡೋದು 5 ಗಂಟೆಗೇನೆ ಅಂತ ಅಂದ್ಬಿಟ್ಟು ಬೇಗನೆ ಒಳಗಡೆ ಹೋದ್ವಿ. ಒಳಗಡೆ ಎಲ್ಲ ಜನ ಇದ್ರು, ಬಟ್ ದರ್ಶನಕ್ಕೆ ತುಂಬಾ ಕಮ್ಮಿ ಜನ ಇದ್ರು. ನಾವ್ ಹಿಂಗ್ ಒಳಗಡೆ ಹೋದ್ವಿ, ಅಷ್ಟರಲ್ಲಿ ಡೋರ್ ಕ್ಲೋಸ್ ಮಾಡ್ಬಿಟ್ರು. ಇಲ್ಲ ಅಂತಿದ್ರೆ ನಾವು ಹೋಗಿದ್ದು ವೇಸ್ಟ್ ಆಗ್ಬಿಡ್ತಿತ್ತು. ಅಲ್ಲಿ ಅಕ್ಕ ಬಂದಿದ್ರಲ್ಲ, ನಂದಿನಿ ಅಕ್ಕ, ಅವರು ಪಾಪ ನಂಜನಗೂಡಿಗೆ ಬಂದಿರ್ಲಿಲ್ವಂತೆ. ಅದೇ ಫಸ್ಟ್ ಟೈಮ್ ದರ್ಶನ ಹಿಂಗ್ ಆಗ್ಬಿಡುತ್ತಲ್ಲ ಅಂತ ಅವರು ಭಯ ಪಟ್ಬಿಟ್ಟಿದ್ರು. ಬಟ್ ಕೊನೆಗೆ ಫೈನಲ್ ಎಲ್ರಿಗೂ ಚೆನ್ನಾಗೇ ದರ್ಶನ ಆಯ್ತು. ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ಬಿಟ್ಟು ಹಾಗೆ ಒಂದು ದೇವಸ್ಥಾನದ್ದು ಒಂದು ವ್ಯೂ ತಗೊಂಡೆ. ನಾನು ಎಷ್ಟೊಂದ್ಸಲ ನಂಜನಗೂಡಿಗೆ ಬಂದಿದ್ದೀನಿ, ಆದ್ರೆ ಅಷ್ಟು ನೋಡಿರೋಂಥ ನೆನಪೆ ನನಗೆ ಇರ್ತಿರ್ಲಿಲ್ಲ. ಅದಕ್ಕೆ ಈ ಸಲ ಫೈನಲ್ ಆಗಿ ನೀಟಾಗಿ ನೋಡ್ಕೊಂಡೆ ನಾನು. ಆಮೇಲೆ ಒಂಥರ ಖುಷಿ ಆಯ್ತು. ಯಾರನ್ನು ಕರಿತಿದೀಯಾ? ಅವನು ಕ್ಯಾಮ್ರಾ ಓಪನ್ ಮಾಡಿದ್ರೇನೆ ಸಾಕು, ಒಂಥರ ಕ್ಯೂಟ್ ಎಕ್ಸ್ಪ್ರೆಷನ್ಸ್ನ ಕೊಡ್ತಿದ್ದ. ನನಗೆ ಒಂದು ಮೂಮೆಂಟ್ನ ಕ್ಯಾಪ್ಚರ್ ಮಾಡೋದೇ ನಂಗೆ ಒಂಥರ ಖುಷಿ ಆಗ್ಬಿಟ್ಟಿತ್ತು. ಫೈನಲ್ ಎಲ್ರಿಗೂ ದರ್ಶನ ಮುಗೀತಲ್ಲ, ಅಲ್ಲೇ ಕೂಡ ನೀರು ಕೂಡ ಇಟ್ಟಿದ್ರು, ತುಂಬ ತಣ್ಣಗಿತ್ತು. ಒಂದೊಂದು ಗ್ಲಾಸ್ ಎಲ್ಲರೂ ನೀರು ಕುಡ್ಕೊಂಡು ಹೊರಟ್ವಿ. ಅಂದರೆ ಇನ್ನೇನು ದೇವಸ್ಥಾನ ಕ್ಲೋಸಿಂಗ್ ಟೈಮಿಂಗ್ಸ್ ಆಲ್ರೆಡಿ ಕ್ಲೋಸ್ ಆಗಿಬಿಟ್ಟಿತ್ತು ನಾವು ಹೊರಗಡೆ ಬರೋಷ್ಟರಲ್ಲಿ. ಅದಕ್ಕೆ ನೆಕ್ಸ್ಟ್ ಪ್ಲೇಸಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಹೊರಟ್ವಿ. ಕ್ಯಾಮ್ರಾ ನೋಡಿದ್ರೆ ಸಾಕು ಹಿಂಗೆ ಹಾಯ್ ಮಾಡೋದು, ಅಲ್ಲಿ ಎಲ್ಲರೂ ಅಷ್ಟೇನೆ, ಅಲ್ಲೆಲ್ಲ ಮಕ್ಕಳು ಅಷ್ಟೇನೆ, ಕ್ಯಾಮ್ರಾ ನೋಡಿದ್ರೆ ಸಾಕು ಹಾಯ್ ಮಾಡೋದನ್ನು ಚೆನ್ನಾಗಿ ಕಲ್ತ್ಕೊಬಿಟ್ಟಿದ್ರು. ಹಾಗೆ ಅಲ್ಲಿ ಬರ್ತಾ ನೆಕ್ಸ್ಟ್ ಪ್ಲೇಸ್ ಅಂತಂದ್ರೆ ಮೈಸೂರು ರೈಲ್ವೆ ಮ್ಯೂಸಿಯಂಗೆ ಬಂದ್ವಿ. ಇದಕ್ಕೆ ನಾನು ಹೋಗಿದ್ದೆ, ಬಟ್ ಅವ್ರು ಯಾರು ಬಂದಿರ್ಲಿಲ್ವಂತೆ. ಅದಕ್ಕೆ ಇಲ್ಲಿ ಕರ್ಕೊ ಬಂದೆ. ಚೆನ್ನಾಗಿರುತ್ತೆ, ಮಕ್ಕಳಿಗೆಲ್ಲ ಒಂಥರ ಕ್ಯೂಟ್ ಮೆಮೊರೀಸ್ನ ಇಲ್ಲಿ ಕ್ರಿಯೇಟ್ ಮಾಡ್ಕೊತಾರೆ. ಅದರಲ್ಲೂ ಅಲ್ಲದೆ ನಮ್ಮ ಪಾಪಂಗಂತೂ ಟ್ರೈನಲ್ಲಿ ಹೋಗೋದು ಅಂತಂದ್ರೆ ಅವನಿಗಂತೂ ಸಖತ್ ಇಷ್ಟ. ಎಷ್ಟೊಂದು ಸಲ ಅವನು ಟ್ರೈನು ಅಂತಂದ್ರೆ ಸಾಕು, ಚಿಕ್ಕ ವಯಸ್ಸಿಂದನೂ ಅಷ್ಟೇನೆ ಎದ್ಬಿಟ್ಟು ನಿದ್ದೆಗಣ್ಣಲ್ಲಿದ್ರು ಅಷ್ಟೇ ಎದ್ಬಿಟ್ಟು ನೋಡ್ತಾನೆ. ಒಂದೊಂದ್ಸಲ ಅವ್ರ ಅಪ್ಪ ಅಮ್ಮ ಇಬ್ರು ಎಲ್ಲರೂ ಹೊರಗಡೆ ಹೋಗ್ಬೇಕು ಅಂತಂದ್ರೆ ಅವನಿಗೆ ಟ್ರೈನ್ ಇಷ್ಟ ಅಂತಾನೆ ಬಸ್ ಇದ್ರು ಕೂಡ ಟ್ರೈನಲ್ಲಿ ಕರ್ಕೊಂಡು ಹೋಗ್ತಾರೆ. ನನಗೂ ನನ್ನ ತಮ್ಮಂಗೂ ಅಷ್ಟೇ ಚಿಕ್ಕ ವಯಸ್ಸಲ್ಲಿ ಅದೇ ರೀತಿ ಖುಷಿ ಇರ್ತಿತ್ತು ಟ್ರೈನು ಅಂತಂದ್ರೆ, ಟ್ರೈನಲ್ಲಿ ಹೋಗೋದು ಅಂತಂದ್ರೆ. ಬಟ್ ಇವಾಗ ದೊಡ್ಡವರಾದ್ಮೇಲೆ ಕ್ರೇಜ್ ಎಲ್ಲ ಕಮ್ಮಿ ಆಗ್ಬಿಟ್ಟಿರುತ್ತೆ. ಮಕ್ಕಳಿಗೆ ಆ ಕ್ರೇಜ್ ಹಂಗೆ ಇರುತ್ತೆ ಅಲ್ವಾ. ಅದಕ್ಕೆ ನಿಮ್ನು ಟ್ರೈನಲ್ಲಿ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಲ್ಲಿಗೆ ಅಂತ ಅಂದ್ಬಿಟ್ಟು ಒಳಗಡೆ ಕರ್ಕೊಂಡು ಹೋದ್ವಿ. ಅಲ್ಲಿ ಮೈಸೂರು ರೈಲ್ವೆ ಸ್ಟೇಷನ್ದು ಒಂದು ನಕ್ಷೆನ ಹಾಕಿದ್ರು, ಯಾವ ರೀತಿ ಇದೆ ಮೈಸೂರು ರೈಲ್ವೆ ಸ್ಟೇಷನ್, ಯಾವ ರೀತಿ ಪ್ಲಾನ್ ಮಾಡಿ ಕಟ್ಟಿದೀವಿ ಅಂತ. ಈ ಕಡೆ ಫೋಟೋ ತಗೊಳ್ರು ಅಂತಂದ್ರೆ ಅಲ್ಲಿ ಹೋಗಿ ಅಲ್ಲಿ ಏನೇನು ಮೆಟೀರಿಯಲ್ಸ್ ಎಲ್ಲ ಇಟ್ಟಿದ್ರು ಅದನ್ನೆಲ್ಲ ಮುಟ್ಟೋದು, ಟಚ್ ಮಾಡೋದೆಲ್ಲ ಮಾಡ್ತಿದ್ರು. ಎಲ್ರಿಗೂ ಒಂದ್ ರೌಂಡ್ ಸುಸ್ತಾಗ್ಬಿಟ್ಟಿತ್ತು, 2 ಗಂಟೆ ಆಗ್ಬಿಟ್ಟಿತ್ತಲ್ಲ. ಎಲ್ಲ ಸ್ವಲ್ಪ ನೆರಳು ಸಿಕ್ಕಿದ್ರೆ ಸಾಕು ಕುತ್ಕೊಳ್ಳೋಣ ಅನ್ಸೋ ತರ ಫೀಲ್ ಆಗ್ಬಿಟ್ಟಿತ್ತು. ಇದೊಂದು ಫೋಟೋ ಬೂತ್ ತರನೇ ಮಾಡಿದ್ದಾರೆ ಇಲ್ಲಿ. ನಾವು ಲಾಸ್ಟ್ ಟೈಮ್ ಬಂದಾಗ ಇನ್ನೊಂದು ಸ್ವಲ್ಪ ಚೆನ್ನಾಗಿತ್ತು, ಬ್ಯಾಕ್ ಗ್ರೌಂಡ್ ಏನೋ ಬೇರೆ ತರ ಇತ್ತು. ಬಟ್ ಇವಾಗ ಬ್ಯಾಕ್ ಗ್ರೌಂಡ್ ಚೇಂಜ್ ಮಾಡ್ಬಿಟ್ಟಿದ್ರು. ಅಲ್ಲೆಲ್ಲ ಫೋಟೋಸ್ ತಕೊಂಡು ಹೊರಟ್ವಿ. ಬಾ ಈ ಕಡಿಕ್ ಬಾ, ಇಲ್ಲಿ ನೋಡು ವಿಡಿಯೋ ಮಾಡ್ತಾ ಇದ್ದೀನಿ ನಿಂದು, ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನಿಂದು. ಟ್ರೈನಲ್ಲಿ ಎಲ್ಲರೂ ಒಳಗಡೆ ಬಂದ್ವಿ. ಡಿಫ್ರೆಂಟ್ ಟ್ರೈನ್ಸ್ಗಳನ್ನ ಇಲ್ಲಿ ಇಟ್ಟಿದ್ರು. ಅಂದರೆ ಯಾವ್ಯಾವ ಇಯರಲ್ಲಿ ಯಾವ್ಯಾವ ಥರ ಟ್ರೈನ್ಗಳಿತ್ತು ಅದನ್ನೆಲ್ಲ ಅವರು ಕೂಡ ಅಮೌಂಟ್ನ ಪೇ ಮಾಡಿ ಅಲ್ಲಿ ತಂದು ಮ್ಯೂಸಿಯಂ ಥರ ಮಾಡ್ಕೊಂಡಿದ್ದಾರೆ. ಈ ಥರ ರೈಲ್ಗಳೆಲ್ಲ ಹಿಂದೆ ಇದ್ವಾ ಅನ್ಸೋ ಥರ ಫೀಲ್ ಆಗ್ತಿತ್ತು. ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಅಂದರೆ ಹಿಂದಿನ ಕಾಲದ ರೈಲ್ಗಳೆಲ್ಲ ನೋಡ್ಬೋದು. ಮತ್ತು ಈ ಬೂಟ್ಸ್ ಕಡಿ ಬರುತ್ತೆ ನೋಡಿ, ಅದು ಅಷ್ಟೇನೆ ಡಿಫ್ರೆಂಟಾಗಿತ್ತು. ಇವಾಗೆಲ್ಲ ಸ್ವಲ್ಪ ಟೆಕ್ನಾಲಜಿ ಮುಂದುವರೆದಿರೋದ್ರಿಂದ ತುಂಬ ಬೇರೆ ಥರ ಟ್ರೈನ್ಗಳೆಲ್ಲ ಬಂದಿದೆ. ಬಟ್ ಹಿಂದಿನ ಕಾಲದಲ್ಲಿ ಯಾವ್ಯಾವ ಥರ ಟ್ರೈನ್ಗಳಿತ್ತು ಅದನ್ನೆಲ್ಲ ಒಂದು ಕಡೆ ನೋಡಿ ಖುಷಿ ಪಟ್ವಿ. ನಾವು ಹೋಗೋಷ್ಟು ಆಲ್ರೆಡಿ ಅದು ರೈಲು ತುಂಬ್ಕೊಬಿಟ್ಟಿತ್ತು. ಅಂದ್ರೆ ಬೇರೆ ಜನ ಎಲ್ಲ ಕುತ್ಕೊಬಿಟ್ಟಿದ್ರು. ಅದು ಇನ್ನೊಂದು ರೌಂಡ್ ಬರೋಷ್ಟಲ್ಲಿ ಇಲ್ಲಿ ಒಳಗಡೆ ಇನ್ನೊಂದು ಮ್ಯೂಸಿಯಂ ತರ ಇತ್ತು, ಅದನ್ನೆಲ್ಲ ನೋಡ್ಕೊಂಬರೋಣ ಅಂತ ಬಂದ್ವಿ. ಇದನ್ನ ಮಹಾರಾಣಿ ಯೂಸ್ ಮಾಡ್ತಿದ್ರಂತೆ ಟ್ರೈನ್ ನ, ತುಂಬಾನೇ ಚೆನ್ನಾಗಿತ್ತು. ಅದು ಅಷ್ಟೇನೆ ಆಚೆಗಡೆ ಬರೋಷ್ಟರಲ್ಲಿ ಟ್ರೈನು ಒಂದು ರೌಂಡ್ ಹೋಗಿ ಬಂದಿತ್ತು. 15 ಮಿನಿಟ್ಸ್ಗೆ ಒಂದ್ಸಲ ಈ ಟ್ರೈನು ಒಂದ್ ರೌಂಡ್ ಸುತ್ತಿಸ್ಕೊಂಡು ಎಲ್ಲಾರು ಬರುತ್ತೆ. ನಮ್ಮ ಪಾಪಗಂತೂ ಎಷ್ಟೊತ್ತಿಗೆ ಹೊರಡುತ್ತೆ ಅಂತ ನಾವು ಲಿಟ್ರಲಿ ಸುಮಾರು ಒಂದು 20 ನಿಮಿಷ ಅಲ್ಲೇ ಕುತ್ಕೊಂಡು ವೆಯ್ಟ್ ಮಾಡಿದ್ವಿ. ಅವ್ರಿಗೆಲ್ಲ ಫಿಲ್ ಆಗಿದೆಯಲ್ಲ ಹೊರಡಿ ಅಂತಂದ್ರು, ನಿಲ್ಲ ನಾವು ಕರೆಕ್ಟ್ ಟೈಮ್ಸ್ಗೆ ಹೊರಡೋದು ಅಂತಂದ್ರು. ಸರಿ ಆಯ್ತು, ಇನ್ನೇನು ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ನಾವು ಅಲ್ಲೇ ವೆಯ್ಟ್ ಮಾಡ್ತಿದ್ವಿ. ಎಲ್ಲರೂ ಮತ್ತೆ ಫೋಟೋಸ್ ಎಲ್ಲ ತಗೊಂಡು, ಮಕ್ಕಳೆಲ್ಲ ಆ ಟ್ರೈನ್ ಹೋಗೋಷ್ಟಲ್ಲೇನೆ ಜಗಳ ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೊಬಿಟ್ರು. ನನ್ನ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಅವ್ರನ್ನೆಲ್ಲ ಸಮಾಧಾನ ಮಾಡಿ ಕೂರಿಸ್ಕೊಂಡು ಮತ್ತೆ ಕ್ಯಾಮ್ರಾ ಹಿಡಿದ್ರೆ ಸಾಕು ಈ ಥರ ಹಾಯ್ ಮಾಡೋದು ಮಾತ್ರ ಎಲ್ಲರೂ ಚೆನ್ನಾಗಿ ಕಲ್ತ್ಕೊಂಡಿದ್ರು. ಫೈನಲಿ ಟ್ರೈನ್ ಕೂಡ ಹೊರಡ್ತು ಅಲ್ಲಿ. ಟ್ರೈನ್ಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬೇಡ, ನಮ್ಮ ಪಾಪನೇ ಸೌಂಡ್ ಮಾಡ್ತಾ ಇದೆ, ನೀವು ಕೇಳಿಸ್ಕೊಂಡಿರ್ತೀರಾ ಅಂತ ಅನ್ಸುತ್ತೆ. ಹಾಗೆ ಇಲ್ಲಿ ಇದೊಂಥರ ಟ್ರೈನ್ ಏನು ಅಂತಂದ್ರೆ ಅದ್ರ ಒಳಗಡೆ ಓಡಿಸ್ತಾರೆ ನೋಡಿ ಟ್ರೈನ್, ಅದರೆಲ್ಲ ಯಾವ ತರ ಸಿಸ್ಟಮ್ ಇರುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ಒಳಗಡೆ ಹತ್ತಿ ನಾವು ನೋಡ್ಬೋದಾಗಿತ್ತು. ನೆಕ್ಸ್ಟ್ ನಾವು ಬಂದಿದ್ದು ಚರ್ಚ್ಗೆ.
ಮೈಸೂರಲ್ಲಿ ಈ ಚರ್ಚ್ ಅಂತೂ ತುಂಬಾ ಫೇಮಸ್ ಅಂತ ಹೇಳ್ಬೋದು. ನಾನು ಇದನ್ನು ಸೆಕೆಂಡ್ ಟೈಮ್ ನೋಡ್ತಾ ಇರೋದು. ಫಸ್ಟ್ ಟೈಮ್ ಕೂಡ ಬಂದಾಗ ನಂಗೆ ಅಷ್ಟು ನೆನಪಿರಲಿಲ್ಲ, ಬಟ್ ಸೆಕೆಂಡ್ ಟೈಮ್ ತುಂಬ ಚೆನ್ನಾಗಿತ್ತು ಅಂತ ಅನಿಸ್ತು. ಆ ವಿವೇ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಸಕ್ಕತ್ತಾಗಿತ್ತು. ನೀವು ಯಾರು ಮೈಸೂರಿಗೆ ಹೋದಾಗ ಮಿಸ್ ಮಾಡ್ಕೊಂಡಿದ್ರೆ ಖಂಡಿತ ಹೋಗಿ ನೋಡಿ. ಇಲ್ಲೆಲ್ಲ ಸ್ಲಿಪ್ಪರ್ನೆಲ್ಲ ಮತ್ತು ಏನೇ ಲಗೇಜ್ ಇದ್ದರೂ ಅದನ್ನೆಲ್ಲ ಒಳಗಡೆ ತೊಗೊಂಡು ಹೋಗಂಗಿಲ್ಲ, ಯಾಕಂದರೆ ಚರ್ಚಲ್ಲೆಲ್ಲ ಪ್ರಾರ್ಥನೆ ಮಾಡ್ತಿರ್ತಾರಲ್ವ, ಅದಕ್ಕೋಸ್ಕರ ಎಲ್ಲನೂ ಹೊರಗಡೆನೇ ಬಿಟ್ಟು ಒಳಗಡೆ ಹೋಗಬೇಕು ಅಂತ ಅಂದ್ಬಿಟ್ಟು ಅಲ್ಲೇ ಒಂದು ಕ್ಯಾಬಿನ್ ಥರ ಮಾಡಿದ್ರು, ಅಲ್ಲೇ ಎಲ್ಲನೂ ಸ್ಟೋರ್ ಮಾಡಿಬಿಟ್ಟು ಒಳಗಡೆ ಹೋದ್ವಿ. ಎಷ್ಟು ಪೀಸಾಗಿರುತ್ತೆ ಗೊತ್ತಾ. ನಾವು ನಮ್ಮ ದೇವಸ್ಥಾನಗಳ ಥರ ಮತ್ತು ಚರ್ಚು ಮಸೀದಿಗಳು ಎಲ್ಲ ಒಂದೇ ಥರ, ಒಳಗಡೆ ಎಲ್ಲ ತುಂಬ ಪೀಸಾಗಿರುತ್ತೆ, ತುಂಬ ಶಾಂತಿಯಿಂದ ಇರುತ್ತೆ. ಅಲ್ಲಿ ಕೆಲವೊಬ್ಬರು ಪ್ರೇಯರ್ ಮಾಡ್ತಾಯಿದ್ರು, ಕೆಲವೊಬ್ಬರು ಚರ್ಚ್ನ ನೋಡ್ತಾಯಿದ್ರು. ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಚರ್ಚ್ ನೋಡಬೇಕು ಅನ್ನೋರ್ಗೆ. ಇಲ್ಲಿಗೆ ಬಂದರೆ ಎಲ್ಲ ಚರ್ಚ್ಗಳು ಇದೇ ರೀತಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ, ಕೆಲವೊಂದು ಡಿಫ್ರೆನ್ಸ್ ಇರುತ್ತೆ. ಈಗ ನಮ್ಮ ದೇವಸ್ಥಾನಗಳೆಲ್ಲ ಒಂದೇ ಥರ ಇರಲ್ಲ ಅಲ್ವಾ, ಅದೇ ಥರ ಇಲ್ಲೂ ಅಷ್ಟೇನೆ. ಅಲ್ಲಿಂದ ನೆಕ್ಸ್ಟ್ ಬಂದಿದ್ದು ನಾವು ಫೋರಮ್ ಮಾಲ್ಗೆ. ಇಲ್ಲಿ ಫೋರಮ್ ಮಾಲ್ಗೆ ಬಂದಿದ್ದು ಉದ್ದೇಶನೇ ಗೇಮ್ಸ್ ಆಡಬೇಕು ಅಂತ ಅಂದ್ಬಿಟ್ಟು, ಮಕ್ಕಳಿಗಿಂತ ಜಾಸ್ತಿ ನಾವೇ ಗೇಮ್ಸ್ ಆಡೋದು ಅಂತ ಹೇಳ್ಬೋದು. ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನಾನು ಮುಂಚೆ ಕೂಡ ಫೋರಮ್ ಮಾಲ್ಗೆ ಬಂದಿದ್ದೆ, ಬಟ್ ಅಷ್ಟು ಮೇಲ್ಗಡೆ ಹೋಗಿ ಯಾವ್ದಾವ್ದು ಗೇಮ್ಸ್ ಇದೆ ಏನಿದೆ ಅದನ್ನೆಲ್ಲ ನಾನು ಯಾವುದೂ ನೋಡಿರಲಿಲ್ಲ. ಫಸ್ಟ್ ಟೈಮ್ ನಾನು ಕೂಡ ಮೇಲ್ಗಡೆ ಹೋಗಿ ಎಲ್ಲ ನೋಡಿದ್ದು. ತುಂಬಾ ಚೆನ್ನಾಗಿತ್ತು ಮಾತ್ರ. ಅದು ಬಾಲ್ ಥ್ರೋ ಮಾಡೋದು ಆ ಥರ ಗೇಮ್ನ ನಾವು ಚೂಸ್ ಮಾಡ್ಕೊಂಡಿದ್ವಿ. ಹಾಗೆ ಮಕ್ಕಳಿಗೂ ಅಷ್ಟೇ ತುಂಬ ವೆರೈಟೀಸ್ ಆಫ್ ಗೇಮ್ಸ್ ಇತ್ತು. ಅಲ್ಲೇ ಒಂದು ಕಾರ್ಡ್ ಕೊಡ್ತಾರೆ, ಅದಕ್ಕೆ ರೀಚಾರ್ಜ್ ಮಾಡ್ಕೊಂಡ್ರೆ ಮಾಮೂಲಿ ಇನ್ನು ಈಗ ನಾವೆಲ್ಲ ಜಾತ್ರೆಗಳಿಗೆಲ್ಲ ಹೋದಾಗ ಅಥವಾ ಏನಾದ್ರೂ ಎಕ್ಸಿಬಿಷನ್ಗೆಲ್ಲ ಹೋದಾಗ 50 ರೂಪೀಸ್, 60 ರೂಪೀಸ್, 80 ರೂಪೀಸ್ ಇರುತ್ತೆ ನೋಡಿ ಪರ್ ಗೇಮು. ಅದೇ ರೀತಿಯಾಗಿದ್ದು ಕಾರ್ಡ್ಗೆ ಅದೇ ಅಮೌಂಟ್ನ ರೀಚಾರ್ಜ್ ಮಾಡ್ಕೊಡ್ತಾರೆ. ಅಲ್ಲಿ ಜಸ್ಟ್ ನಾವು ಸ್ವೈಪ್ ಮಾಡಿಬಿಟ್ಟು ನಾವು ಗೇಮ್ಸ್ನ ಆಟ ಆಡ್ಬೋದಾಗಿತ್ತು. ನಮ್ಮ ಅಮ್ಮಂಗೆ ಅಲ್ಲಿ ಎಕ್ಸಿಲೇಟರ್ ಬರೋಕ್ಕೆ ಭಯ ಆಗ್ತಿತ್ತು ಅಂತ ಅದಕ್ಕೆ ನಾವು ಅಪ್ಪ ಕರ್ಕೊಂಡು ಬರ್ತಿದ್ರು. ಫೈನಲಿ ನಾವು ಗೇಮ್ ಝೋನ್ಗೆ ಬಂದ್ವಿ. ನಮಗಿಂತ ಜಾಸ್ತಿ ಮಕ್ಕಳಿಗೆ ಜಾಸ್ತಿ ಖುಷಿಯಾಗೋಯ್ತು ಇಲ್ಲಿಗೆ ಬಂದ ತಕ್ಷಣ. ಅಲ್ಲಿ ಇನ್ನೂ ನಾವೇನು ಕಾರ್ಡೇ ರೀಚಾರ್ಜೇ ಮಾಡಿಸಿರ್ಲಿಲ್ಲ, ಆಗಲೇ ಅದ್ರ ಮೇಲೆಲ್ಲ ಕುತ್ಕೊಂಡು ಆಟಾಡ್ತೀವಿ ಅಂತ ಹೋಯ್ತಾ ಇದ್ರು. ಫಸ್ಟು ನಾವು ಗೇಮ್ಸ್ನ ಮುಗಿಸ್ಬಿಡ್ತೀವಿ, ಆಮೇಲೆ ನೀವು ಆಡೋರಂತೆ ಅಂತಂದ್ಬಿಟ್ಟು ಫಸ್ಟು ನಾವು ಗೇಮ್ ಆಡೋಕ್ಕೆ ಅಂತಂದ್ಬಿಟ್ಟು ಬಂದ್ವಿ. ಸ್ಟಾರ್ಟಿಂಗ್ ಯಾರಿಗೂ ಪಿಚ್ಕೆ ಸಿಗ್ತಾ ಇರಲಿಲ್ಲ, ಆಮೇಲೆ ಆಡ್ತಾ ಎಲ್ಲ ಗೊತ್ತಾಗುತ್ತೆ ಅಂತ ನೋಡಿ ಆಮೇಲೆ ಎಲ್ರಿಗೂ ಕರೆಕ್ಟಾಗಾಯಿತು. ನಮ್ಮ ಅಪ್ಪಂಗಂತೂ ಸುಮಾರು ಬಾಲ್ಗಳು ಮಿಸ್ ಆಗ್ಬಿಟ್ಟು, ಅದು ರೋಲ್ ಮಾಡಿದ್ರೆ ಅದು ಕೆಳಗಡೆನೇ ಹೊಂಟೋಗ್ಬಿಡ್ತಿತ್ತು, ಅದು ನೀಟಾಗಿ ಅಲ್ಲಿಗೆ ಕರೆಕ್ಟಾಗಿ ಹೋಗ್ತಾನೆ ಇರಲಿಲ್ಲ. ಫೈನಲಿ ಎಲ್ಲರೂ ಕೂಡ ಒಂದು ರೇಂಜಿಗೆ ಬಂದು ಅಂತ ಹೇಳ್ಬೋದು. ಅಲ್ಲಿ ಸ್ಕೋರ್ ಕೂಡ ಕೌಂಟ್ ಆಗ್ತಿರುತ್ತೆ, ಒಬ್ಬೊಬ್ಬರಿಗೆ 10 ಬಾಲ್ಸ್ ಇರುತ್ತೆ. ತುಂಬ ಚೆನ್ನಾಗಿತ್ತು ಮಾತ್ರ ಆಡೋಕ್ಕೆ. ಅನ್ನೋದು ಫಸ್ಟ್ ಟೈಮ್ ಈ ಥರ ಗೇಮ್ ಆಡಿದ್ದು. ನಮ್ಮ ಅಪ್ಪ ಅಮ್ಮನೂ ಅಷ್ಟೇ, ನಾನು ಅಷ್ಟೇ. ಅಣ್ಣ ತುಂಬ ಫೋರ್ಸ್ ಮಾಡಿ ಎಲ್ರಿಗೂ ಆಡಿಸಿದ್ರು, ತುಂಬಾ ಇಷ್ಟ ಆಯಿತು, ತುಂಬಾ ಚೆನ್ನಾಗಿತ್ತು, ಎಲ್ಲರೂ ಎಂಜಾಯ್ ಮಾಡಿದ್ವಿ. ನಮ್ಮ ಅಪ್ಪಂಗೆ ಮಾತ್ರ ನಾನು ಹೆಂಗೆ ಎಸಿದ್ರು ಸೈಡಿಗೆ ಹೊಂಟೋಗುತ್ತಲ್ಲ ಅಂತ ಪಾಪ ಬೇಜಾರಾಗ್ಬಿಟ್ರು. ಬಟ್ ಲಾಸ್ಟಿಗೆ ಒಂದು 5-6 ಬಾಲ್ ಮಾತ್ರ ಚೆನ್ನಾಗಿ ಹಾಕಿದ್ರು. ನಮ್ಮ ಅಮ್ಮನೂ ಅಷ್ಟೇ ಫುಲ್ ಫೋರ್ಸಾಗಿ ಹಾಕ್ತಿದ್ರು. ಇದ್ರದ್ದು ರಿಯಲ್ದು ಮ್ಯೂಸಿಕ್ ಎಲ್ಲ ಹಾಕೋಣ ಅಂತಂದರೆ ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಕೊಟ್ಬಿಟ್ಟಿದ್ರು, ಅಂದರೆ ಅಲ್ಲಿ ಸಾಂಗ್ಸ್ ಹಾಕಿದ್ರಲ್ಲ ಅದೆಲ್ಲ ಬರ್ತಿತ್ತು. ಸುಮ್ಮನೆ ಕಾಪರೇಟ್ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನೇ ವಾಯ್ಸ್ ಓವರ್ ಕೊಡ್ತಿದ್ದೆ. ನಮ್ಮ ಅಮ್ಮಂದು ಸ್ಟಾರ್ಟಿಂಗ್ 2-3 ಬಾಲ್ ಸೈಡಿಗೆ ಹೊಂಟೋಗ್ತಿತ್ತು, ಬಟ್ ಆಮೇಲೆ ಅವ್ರಿಗೂ ಎಲ್ಲ ಸರಿ ಹೋಯಿತು. ಬ್ಯಾಡ್ ಲಕ್. ನಮ್ದೆಲ್ಲ ಗೇಮ್ ಮುಗಿದ್ಮೇಲೆ ಮಕ್ಳಿಗೆ ಗೇಮ್ಸ್ ಆಡ್ಸಿದ್ವಿ. ಅಯ್ಯೋ ಅವರಂತೂ ಅಲ್ಲಿ ಕುತ್ಕೋತಾನೆ ಇರಲಿಲ್ಲ, ನಾವು ಆಡ್ತೀವಿ ಅಂತ. ಬಟ್ ಆ ಬಾಲ್ ನಿಮ್ಗೆ ಎತ್ತಕ್ಕಾಗಲ್ಲ ಅಂದರೂ ಬಿಡ್ತಾ ಇರಲಿಲ್ಲ ಅವರು. ನಾವು ಆಡ್ತೀವಿ ಅಂತ ಹಿಂಸೆ ಕೊಡ್ತಿದ್ರು. ಅವ್ರಿಗೂ ಒಂದು 4-5 ಗೇಮ್ಸ್ ಆಡಿಸ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ಸ್ಯಾಂಡ್ ಮ್ಯೂಸಿಯಮ್ಗೆ. ನಾನು ಮೈಸೂರಲ್ಲಿ ಇದ್ರೂ ಕೂಡ ನಾನು ಸ್ಯಾಂಡ್ ಮ್ಯೂಸಿಯಂ ಕಡೆ ಬಂದಿರಲಿಲ್ಲ, ಇತ್ತು ಅಂತ ಗೊತ್ತಿತ್ತು ಅಷ್ಟೇನೆ, ಬಟ್ ಎಲ್ಲಿದೆ ಅಂತ ಗೊತ್ತಿರಲಿಲ್ಲ. ಆನ್ ದ ವೇ ಚಾಮುಂಡಿ ಬೆಟ್ಟ ಹೋಗೋ ರೋಡ್ ಲೆಫ್ಟ್ ಸೈಡಲ್ಲೇ ಇದೆ ಇದು. ನಿಜವಾಗ್ಲೂ ನಂಗೆ ನೋಡ್ಬಿಟ್ಟು ತುಂಬಾ ಖುಷಿ ಆಯಿತು. ಮಣ್ಣಲ್ಲೂ ಈ ಥರ ಎಲ್ಲ ಕೆತ್ತನೆ ಮಾಡಿದಾರಲ್ಲ ಅಂತಂದ್ಬಿಟ್ಟು, ಎಷ್ಟು ಅದನ್ನು ಮಾಡಿರೋದಕ್ಕಿಂತ ಎಷ್ಟು ಚೆನ್ನಾಗಿ ಅದನ್ನು ಸೇಫಾಗಿ ಕಾಪಾಡ್ಕೊ ಬಂದಿರ್ತಾರೆ ಅಲ್ವಾ. ಎಲ್ಲ ಥರದನ್ನೂ ಅವರು ಕೆತ್ತನೆ ಮಾಡಿದರು ಮಣ್ಣಲ್ಲಿ. ನನಗಂತೂ ಸಖತ್ ಇಷ್ಟ ಆಗೋಯ್ತು. ನೋಡಿ ಡಿಸೈನ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದು. ಒಂದೊಂದು ಮಾಲೆಯಿಂದ ಇರ್ಬೋದು, ಮತ್ತು ಅದಕ್ಕೆ ಇಟ್ಟಿರೋಂಥ ಚುಕ್ಕಿಯಿಂದ ಇಡ್ಬೋದು, ಎಲ್ಲದೂ ಅಷ್ಟೇ ಅಷ್ಟು ಹೈಲೈಟಾಗಿ ಕಾಣಿಸೋ ಥರ ಮಾಡಿದ್ದಾರೆ. ನನಗಂತೂ ಸಖತ್ ಇಷ್ಟ ಆಯಿತು. ಎಲ್ಲರೂ ಅಷ್ಟೇ ತುಂಬಾ ಚೆನ್ನಾಗಿ ಖುಷಿಪಟ್ಟರು, ಚೆನ್ನಾಗಿ ನೋಡಿದ್ರು ಕೂಡ. ಹಾಗೆ ರಾಜರದ್ದು ಕೂಡ ಅಲ್ಲಿ ಮೂರ್ತಿನ ಮಾಡಿಬಿಟ್ಟು ಇಟ್ಟಿದ್ರು ಸ್ಯಾಂಡಲ್ಲಿ. ಈ ಥರ ಒಂದು ಸ್ಯಾಂಡ್ ಮ್ಯೂಸಿಯಮ್ನ ನಾನು ಒಂದು 6 ವರ್ಷ ಮೈಸೂರಲ್ಲಿದ್ದರೂ ಕೂಡ ನೋಡಿಲ್ವಲ್ಲ ಅಂತ ನನಗೆ ಫೀಲ್ ಆಗೋಯ್ತು. ಎಷ್ಟೊಂದು ಜನ ಮಿಸ್ ಮಾಡ್ಕೊಂಡಿರ್ತಾರೆ. ಖಂಡಿತ ಇದು ತುಂಬ ಹತ್ರ ಇದೆ, ಒಂದು ಸಲ ಹೋಗಿ ವಿಸಿಟ್ ಮಾಡಿ ನೋಡಿ, ತುಂಬಾ ಚೆನ್ನಾಗಿದೆ. ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದು ಸಚ್ಚಿದಾನಂದ ಆಶ್ರಮ್ಗೆ. ಅದು ಫಸ್ಟ್ ಇಲ್ಲಿ ಆಂಜನೇಯನ್ ಟೆಂಪಲ್ ಸಿಗುತ್ತೆ, ಅಲ್ಲಿ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಆಶ್ರಮದ ಒಳಗಡೆ ಹೋದ್ವಿ. ಅಲ್ಲಿ ಯಾವುದೇ ರೀತಿ ವೀಡಿಯೋಸ್ ಆಗಲಿ ಫೋಟೋಸ್ ಆಗಲಿ ಅಲೋಡ್ ಇರಲಿಲ್ಲ. ಅದು ಗೇಟ್ ಹತ್ರನೇ ನಾವು ಫೋನ್ನ ಸ್ವಿಚ್ ಆಫ್ ಮಾಡ್ಕೋಬೇಕು. ಯಾಕಂತಂದರೆ ಆಶ್ರಮ ಅಂತಂದಮೇಲೆ ಅವರು ನಿಶಬ್ದತೆಯಿಂದ ಇರುತ್ತಲ್ಲ, ಅದಕ್ಕೋಸ್ಕರ ಗೇಟ್ ಹತ್ರನೇ ಎಲ್ಲ ಆಫ್ ಮಾಡಿಬಿಟ್ಟು ಒಳಗಡೆ ಹೋಗಿ ಆ ಆಶ್ರಮ ಎಲ್ಲ ನೋಡಿಕೊಂಡು ಹೊರಗಡೆ ಬಂದು ಇಲ್ಲಿ ಆಂಜನೇಯನ ದೇವಸ್ಥಾನದಲ್ಲಿ ಕೂತಿದ್ವಿ ಎಲ್ಲರೂ.
ಇಷ್ಟಿಗೆ ಒಂದು ಡೇ ಟ್ರಿಪ್ ನಮ್ಮದು ಮುಗೀತು ಫೈನಲಿ. ಒಂದು 4-5 ಪ್ಲೇಸ್ ಕವರ್ ಮಾಡಿದ್ವಿ ಅಂತ ಅನಿಸುತ್ತೆ. ಮಾರ್ನಿಂಗು ಬೇಗ ಹೊರಟ್ರೆ ಸ್ವಲ್ಪ ಜಾಸ್ತಿ ಪ್ಲೇಸಸ್ನ ಕವರ್ ಮಾಡ್ಬೋದು, ಬಟ್ ಲೇಟಾಗಿ ಹೊರಟ್ರೆ ಒಂದು 5-6 ಪ್ಲೇಸಸ್ನ ಕವರ್ ಮಾಡ್ಬೋದು. ನಾವು ಈ ಪ್ಯಾಲೇಸ್ ಝೂ ಇದಕ್ಕೆಲ್ಲ ಬರಲಿಲ್ಲ, ಯಾಕೆಂದರೆ ಅದನ್ನೆಲ್ಲ ಆಲ್ಮೋಸ್ಟ್ ಎಲ್ಲರೂ ನೋಡಿದ್ವಿ. ಅದಕ್ಕೆ ನೋಡಿಲ್ದಿರೋಂಥ ಪ್ಲೇಸ್ಗಳಿಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಹೋಗಿದ್ದು. ಹಾಗೆ ಆನ್ ದಿ ವೇ ಬರಬೇಕಾದ್ರೆ ಅಲ್ಲೇ ಕೂಡ ಪ್ಯಾಲೇಸ್ ಕೂಡ ಇತ್ತಲ್ಲ, ಆಲ್ರೆಡಿ 7 o'clock ಆಗಿಬಿಟ್ಟಿತ್ತು ನಾವು ಹೊರಡೋಷ್ಟರಲ್ಲಿ. 6 o'clockಗೆ 7 ಲೈಟ್ಸ್ ಎಲ್ಲ ಆನ್ ಮಾಡಿ ಆಫ್ ಮಾಡಿಬಿಟ್ಟಿರ್ತಾರೆ. ಅಲ್ಲಿಂದ ನೆಕ್ಸ್ಟ್ ಹನುಮಂತು ಪಲಾವ್ಗೆ ಹೋಗ್ಬಿಟ್ಟು ಹನುಮಂತು ಬಿರಿಯಾನಿ ತಿನ್ಕೊಂಡು ನೆಕ್ಸ್ಟ್ ಮನೆಗೆ ಬಂದ್ವಿ. ಮೈಸೂರಿಗೆ ಹೋದ್ಮೇಲೆ ಹನುಮಂತು ಪಲಾವ್ ಯಾರಾದರೂ ಮಿಸ್ ಮಾಡ್ತಾರಾ? ಖಂಡಿತ ಇಲ್ಲ ಅಲ್ವಾ. ಅದಕ್ಕೆ ನಾವು ಕೂಡ ಹನುಮಂತು ಪಲಾವ್ನ ಟೇಸ್ಟ್ ಮಾಡಿದ್ವಿ. ಇವತ್ತಿಗೆ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಲಾಸ್ಟಿಗೆಲ್ಲ ಐಸ್ ಕ್ರೀಮ್ ತಿಂತಾ ಇದ್ವಿ, ಎಲ್ರಿಗೂ ಐಸ್ ಕ್ರೀಮ್ ಕೊಡಿಸಿದ್ವಿ, ಎಲ್ರಿಗೂ ನಿದ್ದೆ ಕಂಡಿತ್ತು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ.